ಅಪ್ಪ ಫೋನ್ ಮಾಡ್ತಾ ಇದ್ದಾರೆ. ಮಾತಾಡು ದೇವಾಂಶ್. ಹಲೋ ಅಪ್ಪ, ಎಲ್ಲಿದ್ದೀರಾ ಅಪ್ಪ? ಹೇಗಿದ್ದೀರಾ? ನನಗೇನಾಗಿದೆಯೋ ನಾನು ಚೆನ್ನಾಗೇ ಇದ್ದೀನಿ. ನಾವಿಬ್ರು ನಂಜನಗೂಡಿಗೆ ಹೋಗೋ ದಾರಿಲಿದ್ದೀವಿ. ಹೌದಾ? ಮತ್ತೆ ಆಗ್ಲೇ ಕಾಲ್ ಮಾಡಿದಾಗ ಆ ಥರ ಹೇಳಿದ್ರಲ್ಲ. ಹೇಳು, ಮಾತಾಡು. ಏನೋ ನಾನೇನು ಹೇಳ್ದೆ? ಮನೆಯಿಂದ ಹೊರಟಾದ್ಮೇಲೆ ಇವಾಗಲೇ ಅಲ್ವಾ ಫೋನ್ ಮಾಡ್ತಿರೋದು? ಏನು ಹೇಳ್ತಾ ಇದ್ದೀರಪ್ಪ? ನಿಮ್ಮನ್ನ ಅದ್ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ವಂಶದ ಸಂಪತ್ತು ಕೊಡಬೇಕು ಅಂತ ಏನೇನೋ ಹೇಳಿದ್ರಲ್ಲ ಆಗ್ಲೇ. ನಿಮ್ನ ಕಿಡ್ನಾಪ್ ಮಾಡಿದವರು ಕೂಡ ಮಾತಾಡಿದ್ರು ಅಲ್ವಾ ಮಾವ? ನೀವು ನಿಜ ಹೇಳಿ, ನೀವು ಹುಷಾರಾಗಿದ್ದೀರಾ ಅಲ್ವಾ? ಅಮ್ಮ ಹುಷಾರಾಗಿದ್ದಾರಾ? ನಾವು ಚೆನ್ನಾಗಿದ್ದೀವಮ್ಮ. ನಿಮ್ಮನ್ನ ದಾರಿ ತಪ್ಪಿಸೋದಕ್ಕೆ ಯಾರೋ ನನ್ನ ಧ್ವನಿಯಲ್ಲಿ ಮಾತಾಡಿರ್ತಾರೆ. ಆದ್ರೂ ನಮ್ಮ ವಂಶಕ್ಕೆ ಸೇರಿ ಸಂಪತ್ನ ನಾನು ಯಾಕೆ ತರಕ್ಕೆ ಹೇಳ್ತೀನಿ ಹೇಳು? ನೀವು ಯಾರ ಮಾತ್ರನೂ ನಂಬಕ್ ಹೋಗ್ಬೇಡಿ, ಹುಷಾರಾಗಿರಿ. ಅಪ್ಪ, ನಾನು ಆರಾಮಾಗಿದ್ದೀನಿ ಕಣೋ ದೇವಾಂಶ್, ಹೇಳ್ತಾ ಇದ್ದೀನಲ್ವಾ. ಇಲ್ಲಿ ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲೇ ಆಯುರ್ವೇದ ಸೆಂಟರ್ಗೆ ಹೋಗ್ಬಿಡ್ತೀವಿ ನಾವು. ನೀವು ನನ್ನ ಬಗ್ಗೆ ಚಿಂತೆ ಮಾಡದೆ ಸುಮ್ಮನೆ ಮನೆಗೆ ಹೋಗಿ. ತುಂಬ ಹೊತ್ತಿನಿಂದ ನನ್ನ ಫೋನಲ್ಲಿ ಸಿಗ್ನಲ್ ಇಲ್ಲ. ಅಮ್ಮ ಫೋನ್ ಮಾಡಿ ತುಂಬ ಗಾಬರಿ ಆಗಿರ್ತಾಳೇನೋ. ಆಮೇಲೆ ಕೂಡ ಸಿಗ್ನಲ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವು ಮನೆಗೆ ಹೋಗಿ ಅಮ್ಮನಿಗೆ ಅಜ್ಜಿಗೆ ಧೈರ್ಯ ಹೇಳಿ. ಸರಿ ಅಪ್ಪ, ನೀವು ಹುಷಾರು. ಬಾಯಪ್ಪ. ದೇವಾಂಶ್, ಇವಾಗ ಏನು ಮಾಡೋದು ದೇವಾಂಶ್? ಮನೆಗೆ ಹೋಗೋಣವಾ ಹೇಗೆ? ಇಲ್ಲ ಮಹೇಂದ್ರ, ಮೊದಲು ದೇವಸ್ಥಾನಕ್ಕೆ ಹೋಗ್ಬೇಕು. ಸಂಪತ್ ತಗೊಂಡು ದೇವಸ್ಥಾನ ಹತ್ರ ಬನ್ನಿ ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರು. ಅದು ಖಂಡಿತ ವಾಲಿನೇ ಆಗಿರ್ತಾನೆ. ದೇವಸ್ಥಾನ ಹತ್ರ ಸಿಗ್ತಾನೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋಣ, ಸರಿನಾ? ಬನ್ನಿ, ಬಾ ಮಹೇಂದ್ರ. ಲೇ ವಾಲಿ, ಪ್ಲೀಸ್ ಬಿಟ್ಬಿಡೋ. ನೀನ್ ಹೇಳ್ದಾಗೆ ಫೋನ್ ಮಾಡಿದ್ನಲ್ಲೋ, ನನ್ನ ತಂಗಿನ ಬಿಟ್ಬಿಡೋ. ಬಿಟ್ಬಿಡ್ತೀನಿ ದೊಡ್ಡಪ್ಪ. ಬಿಟ್ಬಿಡ ಅವಳನ್ನ. ದೊಡ್ಡವನಾಗಿದ್ರು ನಿನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಕಣೋ. ಲೇ ಬಿಟ್ಬಿಡ ಅವಳನ್ನ. ಬೇಕಿದ್ರೆ ನಿನ್ ಕಾಲು ಹಿಡ್ಕೊಳ್ತೀನಿ ಕಣೋ. ದೊಡ್ಡಪ್ಪ 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 ಬಿಟ್ಬಿಡ್ತೀನಿ ದೊಡ್ಡಪ್ಪ. ಲೇ ವಾಲಿ, ಲೇ ಬರ್ಬೇಡ, ನಿಂತ್ಕೋ. ಬಂದ್ರೆ ಸಾಯಿಸ್ಬಿಡ್ತೀನಿ. ವಾಲಿ, ವಾಲಿ ಮಾಡ್ತೀನಿರು. ವಾಲಿ,
ಶಾಂತ, ಅಮ್ಮ ಶಾಂತ, ಅಯ್ಯೋ ಶಾಂತ, ಏನ್ ಮಾಡ್ಬಿಟ್ಯೋ ಅಮ್ಮ ಶಾಂತ. ಶಾಂತ, ನೀನಿಲ್ದೆ ನಾನು ಹೇಗಮ್ಮ ಬದುಕಿರ್ಲಿ ಶಾಂತ. ಮನೆಗೆ ಹೋಗಿ ಯಾವ ಮುಖ ಹೊತ್ಕೊಂಡು ನಾನು ಅವ್ರಿಗೆ ಹೇಳಮ್ಮ ಹಿಂಗಾಯ್ತು ಅಂತ. ನಿನ್ನ ಮಗಳು ನಮ್ಮಮ್ಮ ಎಲ್ಲಿ ಮಾವ ಅಂತ ನನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಮ್ಮ, ಏನಂತ ಉತ್ತರ ಕೊಡ್ಲಿ ಶಾಂತ. ಅಮ್ಮ, ಅಮ್ಮ ಶಾಂತ, ಎದ್ದೇಳಮ್ಮ ಶಾಂತ. ಒಂದ್ಸಾರಿ ಕಣ್ಬಿಡಮ್ಮ, ಒಂದು ಸಾರಿ ಅಣ್ಣಯ್ಯ ನೋಡಮ್ಮ. ನಿನ್ನ ಜೀವನನ ಬರೀ ಕಷ್ಟದಲ್ಲೇ ಕಳೆದ್ಬಿಟ್ಟಿಯಲ್ಲಮ್ಮ ಶಾಂತ. ಶಾಂತ, ನನ್ನ ಶಾಂತಗೇನು ಆಗಿಲ್ಲ. ಎದ್ದೇಳಮ್ಮ, ಎದ್ದೇಳಮ್ಮ ಶಾಂತ, ಎದ್ದೇಳು. ಹೇಳಮ್ಮ ಶಾಂತ, ಶಾಂತ, ಶಾಂತ. ನೀನ್ ಎಷ್ಟೇ ಹತ್ರ ಉಪಯೋಗ ಇಲ್ಲ ದೊಡ್ಡಪ್ಪ. ಕೊಲೆಗಡಕ, ಇದೆಲ್ಲ ನಿನ್ನಿಂದನೇ ಆಗಿದ್ದು ಕಣ, ಇದೆಲ್ಲ ನಿನ್ನಿಂದನೇ ಆಗಿದ್ದು. ಶಾಂತ, ಅನ್ಯಾಯವಾಗಿ ಅವಳನ್ನ ಕೊಂದು ಹಾಕ್ಬಿಟ್ಟಿಯಲ್ಲೋ. ನಾನ್ ನಿನ್ ಕಾಲು ಕೂಡ ಬಿದ್ದಲ್ಲೋ ಶಾಂತ. ಯಾಕೆ ಅವಳನ್ ಕೊಂದ್ಯೋ? ಯಾಕೆ ಅವಳನ್ ಕೊಂದೆ? ಯಾಕೆ ಅವಳನ್ ಕೊಂದೆ? ವಾಲಿ, 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 ನಿನಗೇನೂ ಆಗ್ಲಿಲ್ಲ ಅಲ್ವಾ? ನೀನ್ ಚೆನ್ನಾಗಿದೆಯಲ್ಲ? ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ? ಅಮ್ಮ, ಬಾವಾ, ದೇವಸ್ಥಾನ ಪೂರ್ತಿ ಹುಡುಕ್ತೆ, ಎಲ್ಲೂ ಇಲ್ಲ. ದೇವಾಂಶ್, ಎಲ್ಲ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ ಅವರು. ಕಳ್ರಲ್ವಾ, ಎಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ಈ ಕೆಲಸ ಖಂಡಿತ ಆ ವಾಲಿದೆ ಆಗಿರುತ್ತೆ.
ಏಯ್ ವಾಲಿ, ಹೊರಗಡೆ ಬಾರೋ. ಇದೆಲ್ಲ ಮಾಡ್ತಿರೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಆಚೆ ಬಂದ್ರೇನೆ ಆ ಸಂಪತ್ತು ಕೂಡ ಆಚೆ ಬರೋದು. ಬಾರೋ ವಾಲಿ. ಸರಿ ಮಹೇಂದ್ರ, ನೀನಿನ್ನು ಹೊರಡಬಹುದು. ಥ್ಯಾಂಕ್ ಯು ಸೋ ಮಚ್. ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ಯಾಕೆ ಬಂದಿದ್ದಾನೆ? ಒಂದು ವೇಳೆ ದೊಡ್ಡಪ್ಪ ದೇವಾಂಶಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿರ್ಬೋದಾ? ಇಲ್ಲ ವಾಲೆ, ನಿಮ್ ದೊಡ್ಡಪ್ಪ ಫೋನ್ ಮಾಡಿದ್ರೆ ಮೊದಲು ನೀನು ಶಾಂತನ ಸಾಯಿಸಿದ ವಿಷಯ ಹೇಳ್ತಾ ಇದ್ದ. ಆಗ ದೇವಾಂಶ್ ನೀನನ್ನು ಹುಡ್ಕೊಂಡು ಬರ್ತಿದ್ದ, ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಯಾಕೆ ಬಂದಿದ್ದಾನೆ ಅರ್ಥ ಆಗ್ತಿಲ್ವಲ್ಲ. ಯಾಕೆ ಬಂದ ಗೊತ್ತಿಲ್ಲ, ಆದರೆ ಬಂದು ಒಳ್ಳೆ ಕೆಲಸನೇ ಮಾಡ್ದ. ಇಷ್ಟಕ್ಕೂ ಎಲ್ಲದಕ್ಕೂ ಇವನೇ ಕಾರಣ. ಸ್ವಾಮಿ, ನಿನಗೆ ಅರ್ಪಿಸಿದ್ದೀನಿ. ಸಂಪತ್ತಿದೆ ಅಂತ ನಮಗೆ ಸುಳ್ಳು ಹೇಳಿ ನಮ್ಮನ್ನೇ ಯಾಮಾರಿಸ್ದ. ಮೊದಲು ಇವನನ್ನು ಮುಗಿಸಿದ್ರೆ ಅರ್ಧಕ್ಕರ್ಧ ಟೆನ್ಷನ್ ಹೋಗುತ್ತೆ. ದೇವಾಂಶ್, ದೇವಾಂಶ್, ಏನಾಯ್ತು ಬಾವಾ? ಅಪ್ಪ ಕೂಗ್ದಾಗ ಅನ್ನಿಸ್ತು ವೈದೇಹಿ. ಮಾವ ಕೂಗ್ದಾಗ ಅನ್ನಿಸ್ತಾ ಇದ್ಯಾ? ಆಶ್ರಮಕ್ಕೆ ಹೋಗಿದ್ದಾರೆ ಅಲ್ವಾ ಬಾವ? ನನಗೆ ಗೊತ್ತಿಲ್ಲ ವೈದೇಹಿ, ಆದರೆ ಅಪ್ಪ ಯಾಕೋ ಇಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನನ್ಗೆ ಯಾಕೋ ಹೋಗ್ಬೇಕನ್ನಿಸ್ತಾ ಇಲ್ಲ. ಮನ್ಸು ಭಾರ ಅನ್ನಿಸ್ತಾ ಇದೆ. ಅಮ್ಮ, ಇವನೇನಾದ್ರೂ ಜೋರ ಕಿರ್ಚಿ ಅವನೇನಾದ್ರೂ ನೋಡ್ಬಿಟ್ರೆ ಆಮೇಲೆ ನಮ್ ಕತೆ ಅಷ್ಟೇ. ಇವನನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡು.
ತುಂಬಾ ಹೊತ್ತು ಅವ್ರ ಬಗ್ಗೆನೇ ಯೋಚಿಸ್ತಾ ಇರೋದಕ್ಕೆ ಹಾಗನ್ನಿಸ್ತಾ ಇರ್ಬೋದು ಅನ್ಸತ್ತೆ ಬಾವ. ಇರಬಹುದು ವೈದೇಹಿ. ಹಾ ಏಯ್ ಏಯ್ ದಶರಥ, ಎದ್ದಾಳೋ ಎದ್ದಾಳೋ, ಹೇಳೋ ಆ ವಂಶಕ್ಕೆ ಸೇರಿದ ಸಂಪತ್ತು ಎಲ್ಲಿದೆ ಹೇಳೋ. ಛೇ ಹೇಳೋ, ಹೇಳೋ. ಕಾಲ್ ಕನೆಕ್ಟ್ ಆಯ್ತಾ? ಎಷ್ಟು ಫೋನ್ ಮಾಡಿದ್ರು ಅಪ್ಪನ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಜ್ಜಿ. ಅವ್ರು ಹೋಗಿರೋ ಜಾಗದಲ್ಲಿ ನೆಟ್ವರ್ಕ್ ಚೆನ್ನಾಗಿದೆಯಲ್ಲ, ಆದ್ರೂ ಫೋನ್ ಯಾಕೆ ಕನೆಕ್ಟ್ ಆಗ್ತಿಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಮ್ಮ. ನನಗ್ ಚೆನ್ನಾಗಿ ಅರ್ಥ ಆಯ್ತು. ಕಣಿ ಹೇಳೋಳು ಮಾತು ನಿಜ ಆಗತ್ತೇನೋ ಅಂತ ಭಯ ಆಗ್ತಾ ಇದೆ ನನಗೆ. ಯಾವ್ದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದೋ ಏನೋ. ಊರ್ಮಿಳಾ, ಹೌದು ಇಂದು ಅಜ್ಜಿ. ಹೋದವರು ಎಲ್ಲಿದ್ದಾರೋ ಏನಾದ್ರೂ ಅಂತಾನೆ ಗೊತ್ತಾಗ್ತಿಲ್ಲ. ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ನಡಿಬಾರ್ದೇನೋ ನಡೆದಿದೆ ಅಂತಾನೆ ಅಲ್ವಾ? ಇದಕ್ಕೆಲ್ಲ ಕಾರಣ ವೈದೇಹಿ ಹೊಟ್ಟೆಲ್ ಬೆಳೀತಿದೆಯಲ್ಲ ಆ ಮಗು. ಊರ್ಮಿಳಾ, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಾ ಇದೆಯಾ? ಹೊಟ್ಟೆಲಿ ರೂಪ ಪಡ್ಕೊಳ್ಳದೆ ಇರೋ ಮಗು ಮೇಲೆ ಪಾಪ ಆರೋಪ ಹೊರಿಸ್ತಾ ಇದೆಯಾ ನೀನು? ನಿನ್ನ ಬಾಯಿಗೆ ಇತಿಮಿತಿ ಅನ್ನೋದೇ ಇಲ್ವಾ? ಹೊಟ್ಟೆಲಿರೋ ಮಗುನೂ ಬಿಡಲ್ವಾ? ಸುಮ್ನಿರ್ತೀರಾ? ನಾನೇ ಏನೋ ಹೇಳ್ದಂಗೆ ಮಾತಾಡ್ತಿದ್ದೀರಲ್ಲ. ಆ ಕಣಿಯೋಳು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಮಾವ ಅವರು ಹೋಗಿ ರೀಚ್ ಆದ್ರೋ ಇಲ್ವೋ ಗೊತ್ತಾಗಿಲ್ಲ. ವೈದೇಹಿ ಮತ್ತೆ ದೇವಾಂಶ್ ಕೂಡ ನಮಗೆ ಫೋನೇ ಸಿಗ್ತಾ ಇಲ್ಲ. ದೇವಾಂಶ್ ಕೂಡ ಬಂದಾಯ್ತು. ಇನ್ನಿನ್ನ ಅನುಮಾನ ತೀರ್ಥ? ಏನಾಯ್ತು? ಯಾಕೆ ಅಷ್ಟು ಸಲ ಫೋನ್ ಮಾಡಿದ್ರು ತೆಗಿಲಿಲ್ಲ? ಅದಾದ್ಮೇಲೆ ಫೋನೇ ಸಿಗ್ತಾ ಇರಲಿಲ್ಲ. ಎಷ್ಟು ಭಯ ಆಯ್ತು ಗೊತ್ತಾ? ಎಲ್ಲಿಗೆ ಹೋಗಿದ್ರಿ? ಏನಾಯ್ತು ಕಂದ? ಏನೋ ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀನಿ, ವೈದೇಹಿನ ಜೊತೆಲೇ ಇರಬೇಕು ಅಂದಿದ್ದೆ. ಏನಾಯ್ತು? ಕೆಲವೊಂದ್ಸಲ ಏನೋ ಆಗೋಗುತ್ತೆ ಅನ್ಕೋತೀವಿ ಇಂದು, ಆದ್ರೆ ಏನೂ ಆಗಲ್ಲ. ಆದ್ರೂ ಎಲ್ಲ ಒಳ್ಳೇದೇ ನಡೆಯುತ್ತೆ, ಗಾಬರಿ ಆಗ್ಬೇಡಿ. ಗಾಬರಿ ಮಾಡ್ಕೊಳ್ದೆ ಹೇಗಿರಕ್ಕಾಗತ್ತೆ ದೇವಾಂಶ್?